ಅಲ್ಲ ನೀನ್ ಕೊಡಿಸ್ತೀನಿ ಅಂತ ಹೇಳಿದ್ಯಲ್ಲ. ನನ್ನ ಹತ್ರ ದುಡ್ಡಿಲ್ಲಪ್ಪ ಈಗ. ಅಯ್ಯೋ, ಏನ್ ಎಲ್ಲಾ ಗಾಡಿ ಇಟ್ಕೊಂಡು ಏನ್ ಮಾಡ್ತೀಯಾ? ಉಪ್ಪಿನಕಾಯಿ ಹಾಕ್ತೀನಿ. ತೆಂಗಿನಕಾಯಿ ಹಾಕದ್ದು ಅಲ್ಲೇ ಮೇಲೆ ಇಟ್ಕೊಳ್ಳೋದು ಗಾಡಿ. ನಿನ್ಗಿದು ಬೇಕಿತ್ತ ಮಗನೇ? ಈ ಗಾಡಿ ತಗೊಳ್ಳೋರು ಪ್ರೈಸ್ ಅಂತೂ ಯೋಚನೆನೇ ಮಾಡಲ್ಲ, ಅದು ಗೊತ್ತಿರೋ ವಿಷಯ. ಇದಕ್ಕೆ ಆದಂತ ಒಂದು ಫ್ಯಾನ್ ಬೇಸ್ ಇದೆ. ಈಗ ಗಾಡಿ ಇನ್ನೂ ಬೆಟರ್ ಆಗಿದೆಯಾ ಈ ವಿಡಿಯೋ ಅಲ್ಲಿ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ, ಬನ್ನಿ ನೋಡೋಣ. ಗಾಡಿ ಡೈಮೆನ್ಷನ್ಸ್ ಅಲ್ಲಿ ಏನು ಬದಲಾವಣೆಗಳಿಲ್ಲ, ಏನಿತ್ತೋ ಹಾಗೇ ಇದೆ, ಆದರೆ ಲುಕ್ ಪೂರಾ ಚೇಂಜ್ ಆಗಿದೆ. ನಾನು ನಮ್ಮ ರೀಲಲ್ಲೂ ಹೇಳಿದ್ದೆ, ಇದನ್ನ ಫೋಟೋ ವಿಡಿಯೋಲಿ ನೋಡಿದ್ರೆ ಇಟ್ ವೋಂಟ್ ಡೂ ಜಸ್ಟಿಸ್. ಮುಂದೆ ತುಂಬ ಶಾರ್ಪ್ ಅನ್ಸುತ್ತೆ, ತುಂಬ ಫ್ಯೂಚರಿಸ್ಟಿಕ್ ಅನ್ಸುತ್ತೆ, ಅಯ್ಯೋ ಈ ಥರ ಯಾಕೆ ಮಾಡಿದ್ದಾರೆ ಅಂತ. ಆದರೆ ಇದ್ರ ಇನ್ಸ್ಪಿರೇಷನ್ ತಗೊಂಡಿರೋದು ಸುಮೋ ರೆಸ್ಲರ್ಸ್ ಅವ್ರು ನಿಲ್ತಾರಲ್ಲ ಸ್ಟಾರ್ಟಿಂಗ್ ಫೈಟ್ಗೆ, ಆ ಥರ ತುಂಬ ಚಂಕಿಯಾಗಿದೆ. ಶಾರ್ಪ್ ಲೈನ್ಸ್ ಇದ್ರೂ ಕೂಡ ಸಖತ್ತಾಗಿ ಕಾಣುತ್ತೆ. ಬ್ಲ್ಯಾಕ್ ಎಲಿಮೆಂಟ್ಸ್ ಇದೆ, ಹನಿಕೋಮ್ ಗ್ರಿಲ್ ಇದೆ, LED DRL ಸೆಟಪ್ ಇದೆ. ಹಳೆ ಹೈಲೆಕ್ಸ್ಗಿಂತ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ. ವೀಲ್ಸು ಕೂಡ ನೋಡಿ, ಇವಾಗ ಒಂದು ಸ್ವಲ್ಪ ಕೆಸರಾಗಿದೆ, ಆಫ್ ರೋಡ್ ಬಂದು ಒಳ್ಳೆ ಡಿಸೈನ್ ಇದೆ. ಆಫ್ಟರ್ ಮಾರ್ಕೆಟ್ ವೀಲ್ಸು ಹಾಕೋ ಅವಶ್ಯಕತೆ ಇಲ್ಲ. ಇದೊಂದೇನೋ ಆಫ್ ರೋಡ್ ಅಂತಿದೆ, ಇದು ಆಕ್ಸೆಸರಿನ ರಿಯಲ್ ಆಗಿ ಬರುತ್ತಾ ಕಾರ್ ಜೊತೆ ನಂಗೆ ಗೊತ್ತಿಲ್ಲ. ಬ್ಲ್ಯಾಕ್ ಡೌಟ್ ಲೋಗೋಸ್ ಎಲ್ಲ ಇದೆ, ಹೈಲಕ್ಸ್ ಬ್ರ್ಯಾಂಡಿಂಗ್ ಇದೆ, ಸಖತ್ತಾಗಿದೆ. ಮಿಸ್ ಆಗೋದು ಇದರಲ್ಲಿ ನಿಮಗೆ ರೂಫ್ ರೈಲ್ಸ್ ಕೊಟ್ಟಿಲ್ಲ. ಅದಾದಮೇಲೆ ಈ ಸೈಡ್ ಸ್ಟೆಪ್ಪು ಕೂಡ ಪ್ಲಾಸ್ಟಿಕ್ತು. ಸೊ ಇದೆಲ್ಲ ನೀವು ಹಾರ್ಡ್ ಕೋರ್ ಆಫ್ ರೋಡ್ ಮಾಡೋಂಗಿದ್ರೆ ಚೇಂಜ್ ಮಾಡಿಸ್ಬೇಕು. ಆದರೆ ಈಗ 4x2 ಕೂಡ ಆಫರ್ ಮಾಡ್ತಿದ್ದಾರೆ ವಿತ್ ಆಟೋಮೆಟಿಕ್ ಗೇರ್ ಬಾಕ್ಸ್. ಆದ್ದರಿಂದ ಸಿಟಿ ಲೋಡ್ಸ್ ಅವರು ತೊಗೋಬೋದು. ಇಟ್ ವಿಲ್ ಬಿ ಗುಡ್ ಫಾರ್ ಆಲ್ ದ ಸಿಟಿ ರನ್ಸ್, ಮಾಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಆಲ್ ದೋಸ್ ಥಿಂಗ್ಸ್ ದಟ್ ಯು ವಾಂಟ್ ಟು ಡು. ಹಿಂದೆ ಲೋಡ್ ಬೆಡ್ಡು ಹಾಗೆ ಇದೆ, ಇಲ್ಲಿ 4x4 ಬ್ಯಾಜಿಂಗ್ ಇದೆ, ಆ ಸೈಡ್ ಇಲ್ಲ. ಈ ಟೈಲ್ ಲ್ಯಾಂಪು ಬೂಟ್ ಡಿಸೈನ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಇದು ತುಂಬ ಯೂಸ್ಫುಲ್ ಎಡಿಷನ್. ಈಗ ನೋಡಿ, ಗಾಡಿ ಹೈಟಲ್ಲಿ ಇದ್ರೂ ನನಗೆ ಏನಾದರೂ ಲೋಡ್ ಬೆಡ್ ಆಕ್ಸೆಸ್ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿಂದ ಡೈರೆಕ್ಟಾಗಿ ಹೋಗ್ಬೋದು. ತುಂಬಾ ಯೂಸ್ ಆಗುತ್ತೆ. ಇದನ್ನು ಕಸ್ಟಮರ್ ಫೀಡ್ಬ್ಯಾಕ್ ಮೇಲೆ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಅದು ಬಿಟ್ಟರೆ ಈ ಸೈಡ್ ಪೋರ್ಷನ್ ಎಕ್ಸಾಕ್ಟ್ಲಿ ಹಳೆ ಹೈಲಕ್ಸ್ ಥರನೇ ಇದೆ. ಈ ಜಗತ್ತಲ್ಲಿ ಎಷ್ಟು ದೇಶ ಇದೆ ಗೊತ್ತಾ ನಿಮಗೆ? 195 ಇದೆ. ಇದು ಒಂದೇ ಒಂದು ಕಾರು ಅಷ್ಟು 195 ದೇಶಗಳಲ್ಲಿ ಓಡ್ತಾ ಇದೆ, ಸೇಲು ಕೂಡ ಆಗುತ್ತೆ. ಇಂಥ ಫ್ಯಾಕ್ಟ್ ನೋಡಿ. ಇಷ್ಟು ದೇಶಗಳಲ್ಲೂ ಉಪಯೋಗಿಸ್ಬೇಕು ಅಂದರೆ ಕೆಟ್ಟ ರೋಡ್ಗಳು, ರೋಡ್ ಇಲ್ಲದೇ ಇರೋ ಜಾಗಗಳು, ಡೆಸರ್ಟ್ಸು, ಫಾರೆಸ್ಟು ಎಲ್ಲ ಕಡೆನೂ ಯೂಸ್ ಆಗುತ್ತೆ ರಿಯಲ್ ಯುಟಿಲಿಟಿಗೋಸ್ಕರ. ಅದು ಬಿಟ್ಟು ಸ್ವಲ್ಪ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಇದೊಂದು ರಿಕ್ರಿಯೇಷನಲ್ ವೆಹಿಕಲ್ ತರಾನು ಯೂಸ್ ಮಾಡ್ತಾರೆ. ಈಗ ಕ್ಯಾಂಪರ್ ಡಿಸೈನ್ ಇದೆ, ಅದ್ರದ್ದೊಂದು ಕ್ವಿಕ್ ಇಲ್ಲಿ ನೀವು ನೋಡ್ಬೋದು. ನೋಡಿ, ಹೈಲಕ್ಸು ಆಫ್ ರೋಡ್ ತಗೊಂಡ್ಬಂದಿದೀವಿ. ಆಫ್ ರೋಡ್ ಅಲ್ಲೇನೆ ನಿಮಗೆ ಬೇರೆ ಬೇರೆ ತರ ಬರುತ್ತೆ. ಒಂದು ಹಾರ್ಡ್ ಕೋರ್ ಆಫ್ ರೋಡ್ ಅಂದ್ರೆ ತುಂಬಾ ಆಬ್ಸ್ಟಿಕಲ್ಸು, ಬೆಟ್ಟ ದಿಣ್ಣೆ, ಇಳಿಸೋದು, ಹತ್ಸೋದು ಎಲ್ಲದನ್ನು. ಇದು ಯಾವಾಗಲೂ ಒಂದು ಶಾರ್ಟ್ ಚಾಸಿ ವೆಹಿಕಲ್ ತುಂಬಾನೇ ಚೆನ್ನಾಗಿ ಮಾಡುತ್ತೆ. ಯಾಕಂದ್ರೆ ಬಡಿಯಲ್ಲ. ಬ್ರೇಕ್ ಓವರ್ ಆಂಗಲ್ ಅಂತೀವಿ, ಮುಂದೆ ಹಿಂದೆ ವೀಲ್ ಮಧ್ಯ ಅಂದ್ರೆ ವೀಲ್ ಬೇಸ್ ಮಧ್ಯ ತಾಗುತ್ತಲ್ಲ ಗಾಡಿ, ಅದು ಇದರಲ್ಲಿ ತಾಗುತ್ತೆ. ಆದರೆ ಈ ಥರ ಟ್ರೈಲ್ ಡ್ರೈವ್ಸ್ಗೆಲ್ಲ ತುಂಬಾ ಎಫರ್ಟ್ಲೆಸ್ ಆಗಿ ಬರುತ್ತೆ. ಇದರ 4 ವೀಲ್ ಡ್ರೈವ್ ಸಿಸ್ಟಮು ಕೂಡ ತುಂಬ ಚೆನ್ನಾಗಿದೆ ಆ್ಯಸ್ ಆಲ್ವೇಸ್. ಆ್ಯಂಡ್ ನಿಮಗೆ ಒಂದು ಡ್ರೈವ್ ಮೋಡ್ ಸೆಲೆಕ್ಟರ್ ಬರುತ್ತೆ. ಇದು ನಾರ್ಮಲ್ ರೋಡ್ಸಲ್ಲಿ ಫಾರ್ ಫ್ಯೂಯಲ್ ಎಫಿಷಿಯನ್ಸಿ ಆರ್ ಸ್ಪೋರ್ಟಿ ಡ್ರೈವ್. ಇನ್ನೊಂದು MTS ಅಂತಾರೆ ಟೊಯೋಟಾ ಅವರು, ಮಲ್ಟಿ ಟೆರೈನ್ ಸೆಲೆಕ್ಟ್. ಇದನ್ನು ಕ್ಲಿಕ್ ಮಾಡಿದ್ರೆ 4 ವೀಲ್ ಡ್ರೈವಲ್ಲಿ ಇದ್ದಾಗ ಡೀಪ್ ಸ್ನೋ, ಮಡ್ಡು, ಸ್ಯಾಂಡು, ಡರ್ಟು, ಆಟೋ ಇದೆ. ಇವಾಗ ಆಟೋ ಅಲ್ಲಿ ಇಟ್ಟಿದ್ದೀವಿ, ಆರಾಮಾಗಿ ಹೋಗುತ್ತೆ ನೋಡಿ, ಎಲ್ಲಿ ಬೇಕಾದರೂ. ಅಲ್ಲೂ ಹೈಲಕ್ಸ್ ಇದೆ, ಇಲ್ಲೂ ಇದೆ. ನೀವು ಆಫ್ ರೋಡ್ ಹೋಗ್ಬೇಕಾರೆಲ್ಲ ಸ್ವಲ್ಪ ಚಚ್ಚಾಡ್ಕೊಂಡು ಓಡಿಸ್ತೀರಾ ಅಂದ್ರೂ ಸೂಪರ್ ಎಫರ್ಟ್ಲೆಸ್. ಇದು ಬಿಟ್ಟು ಹಾರ್ಡ್ ಕೋರ್ ಆಫ್ ರೋಡ್ ಮಾಡೋದು ಸ್ವಲ್ಪ ಕಷ್ಟ. ಈಗ ಆಬ್ಸ್ಟಿಕಲ್ಸ್ ಎಲ್ಲ ನೀವು ಆಲ್ರೆಡಿ ನೋಡಿದ್ದೀರಾ, ನಾವು ತೋರಿಸಿರೋದು. ಬಟ್ ನಿಮಗೆ ಕ್ಯಾಂಪಿಂಗ್ ಮಾಡೋಕ್ಕೆ, ಓವರ್ ಲ್ಯಾಂಡಿಂಗ್ ಮಾಡೋಕ್ಕೆ, ಯುಟಿಲಿಟಿಗೆ ನಿಜ ಯೂಸ್ ಮಾಡೋಕ್ಕೆ, ಫಾರ್ಮ್ಗೆಲ್ಲ ಮಾಡಿಸಿದ ಗಾಡಿ. ಎಸ್ಪೆಷಲಿ ಈ ಒಳಗಡೆದೆಲ್ಲ ಚೇಂಜ್ ಆಗಿದೆಯಲ್ಲ, ತುಂಬ ಪ್ಲಶ್ ಆಗಿ ಫೀಲ್ ಆಗುತ್ತೆ. ಇನ್ನೊಂದು ವಿಷಯ ಏನು ಅಂದರೆ, ಈಗ ಇದು ಆಟೋಮ್ಯಾಟಿಕಲ್ ಮಾತ್ರ ಬರೋದು. ಇದೊಂದು 6 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ರೋಡಲ್ಲಿ ಹೇಗಿದೆ ಆ್ಯಸ್ ಯೂಶುವಲ್ ಆಮೇಲೆ ಹೇಳ್ತೀನಿ. ಆಫ್ ರೋಡಲ್ಲಂತೂ ಇಟ್ಸ್ ವೆರಿ ಈಸಿ. ನಿಮಗೆ ಎಲ್ಲೂ ಗೇರ್ ಶಿಫ್ಟ್ಸ್ ಆಗ್ತಿಲ್ಲ ಅಥವಾ ಮೋರ್ ಪವರ್ ಬೇಕು ಅನ್ನೋ ಫೀಲ್ ಬರೋದೇ ಇಲ್ಲ, ಆರಾಮಾಗಿದೆ. ಮ್ಯಾನ್ಯುಯಲ್ ಇದ್ದರೆ ಮಜಾನೇ ಬೇರೆ ಆಫ್ ರೋಡ್ ಮಾಡೋದು, ಅದಕ್ಕಂತೂ ನಾನು ಒಪ್ತೀನಿ. ನಾನು ಮ್ಯಾನ್ಯುಯಲ್ಲೇ ಇಷ್ಟಪಡೋದು. ಆದರೆ ನೀವೊಂದು ಸ್ವಲ್ಪ ಎಫರ್ಟ್ಲೆಸ್ ಆಗಿ ಆಫ್ ರೋಡ್ ಹೋಗಬೇಕು, ಚಿಲ್ಲಾಗಿರಬೇಕು ಅಂದರೆ ಆಟೋಮ್ಯಾಟಿಕ್ ಇಸ್ ಆಲ್ವೇಸ್ ಬೆಟರ್. ಈಗ ಇದರ ಎಂಜಿನ್ ಬಗ್ಗೆ ಮಾತಾಡೋದಾದ್ರೆ, ಟೊಯೋಟಾಗಿ ಇವ್ರ ಎಂಜಿನ್ ಮೇಲೆ ಎಷ್ಟು ಕಾನ್ಫಿಡೆನ್ಸು ಅಂದರೆ ಏನು ಚೇಂಜ್ ಮಾಡಿಲ್ಲ, ಹಂಗೆ ಇಟ್ಟಿದ್ದಾರೆ. ಮೈಲ್ಡ್ ಹೈಬ್ರಿಡ್ 48 ವೋಲ್ಟ್ ಸಿಸ್ಟಮ್ ಬರುತ್ತೆ ಅನ್ಕೊಂಡಿದ್ವಿ, ಬಟ್ ಅದು ಕೂಡ ತಂದಿಲ್ಲ. ಸೇಮ್ 2.8 ಲೀಟರ್ ಡೀಸೆಲ್ ಬರುತ್ತೆ. ಇದು 500 Nm ಟಾರ್ಕ್ ಪುಷ್ ಮಾಡುತ್ತೆ, ಹೈಯೆಸ್ಟ್ ಇನ್ ಸೆಗ್ಮೆಂಟ್. ಸೊ ನಿಮಗೆ ಎಂಥ ಸಿಚುವೇಶನ್ ಇದ್ರೂ ಈಸಿಯಾಗಿ ಆಕ್ಸಿಲೇಟರ್ ಕೊಟ್ಟರೆ ಆರಾಮಾಗ್ಬಿಡುತ್ತೆ, ಪೇರ್ಡ್ ವಿತ್ ದ ಆಟೋಮ್ಯಾಟಿಕ್. ಆಮೇಲೆ ಅಬೌಟ್ 200 bhp ಆಫ್ ಪವರ್ ಕೂಡ ಇದೆ. ಸೊ ಅದೂ ಇಟ್ ಹೆಲ್ಪ್ಸ್ ಇನ್ ಪುಷಿಂಗ್ ದಿಸ್ ಹ್ಯೂಜ್ ವೆಹಿಕಲ್ ಅಹೆಡ್. ನಿಮಗೆ ಹಿಂದೆ ಲೋಡ್ ಬೆಡ್ ಇದೆ, ಇದರಲ್ಲಿ ಲೋಡ್ ಇದ್ದಾಗಲೇ ಬೆಸ್ಟ್ ಸಸ್ಪೆನ್ಷನ್ ಫೀಲ್ ಸಿಗೋದು. ಈಗ ಖಾಲಿ ಇದ್ದೀವಿ, 4 ಜನ ಇದ್ರೂ ಕೂಡ ಕಾರಲ್ಲಿ, ಇಟ್ ಈಸ್ ಸ್ಟಿಲ್ ಎಂಟಿ. ಬಿಕಾಸ್ ಒಂದು 500 kg ವರೆಗೂ ಆರಾಮಾಗಿ ತುಂಬಿಸ್ಬೋದು. ಹಿಂದೆ ತುಂಬಿಸಿದ್ರೆ ಸೆಟಲ್ ಡೌನ್ ಆಗುತ್ತೆ.
ಆಫ್ ರೋಡಲ್ಲೂ ಕೂಡ ಕಂಫರ್ಟೇಬಲ್ ಆಗಿರುತ್ತೆ. ರೈಡ್ ಕ್ವಾಲಿಟಿ ಓಡಿಸೋಕ್ಕೆ ನಾರ್ಮಲ್ ರೋಡ್ ಸರ್ಫೇಸಸ್ ಟಾರ್ಮ್ಯಾಕ್ ಅಲ್ಲಿ ಈ ತರ ನ್ಯಾಷನಲ್ ಹೈವೇಗಳು ಸ್ಮೂತ್ ಆಗಿದ್ರೆ ಗಾಡಿ ಏನಷ್ಟು ಪ್ರಾಬ್ಲಮ್ ಇಲ್ಲ. ಅದೇ ಒಂದು ಸ್ವಲ್ಪ ಎತ್ತಾಕಕ್ಕೆ ಶುರು ಆದರೆ ರೋಡ್ ಅಂಡ್ಯುಲೇಷನ್ಸ್ ಇದ್ರೆ ಗಾಡಿ ಫುಲ್ ಡ್ಯಾನ್ಸ್ ಮಾಡಕ್ಕೆ ಶುರು ಆಗುತ್ತೆ. ಹಾಗೆ ಹೇಳ್ದಂಗೆ ಲೋಡ್ ತಗೊಂಡು ಹೋಗೋಕ್ಕಾಗಿರೋ ಗಾಡಿ ಇದು. ಹಿಂದೆ ಲೋಡ್ ಬೆಡ್ ಇದೆ. ಸೊ ಒಂದು ಅಟ್ಲೀಸ್ಟ್ 200 kg ಲೋಡು ಇಲ್ಲ ನೀವು ಇದನ್ನ ಯೂಸ್ ಮಾಡ್ತೀರಾ ಅಂದರೆ ಒಂದು ಸಸ್ಪೆನ್ಷನ್ಸ್ ಚೇಂಜ್ ಮಾಡ್ಬೋದು, ವಿಚ್ ಆರ್ ಮೋರ್ ಸೂಟಬಲ್ ಫಾರ್ ರೈಡಿಂಗ್ ವಿದೌಟ್ ಲೋಡ್. ಇಲ್ಲ ಅಂದರೆ ಒಂದು 200 kg ಇದು ಪ್ಲೇಟ್ಸು ಅದಕ್ಕೆ ಕವರ್ ಮಾಡಿಬಿಟ್ಟು ಹಿಂದ್ಗಡೆ ಲೋಡ್ ಬೆಡ್ಡಲ್ಲಿ ಹಾಕ್ಬಿಟ್ಬಿಡಿ, ಚೆನ್ನಾಗಿರುತ್ತೆ ಓಡಿಸೋಕ್ಕೆ. ಒಳ್ಳೆ ರೋಡಲ್ಲಿ ಸ್ಮೂತ್, ಬಟ್ ಒಂದು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಂದ್ರೂ ಗಾಡಿ ತುಂಬ ಅಲ್ಲಾಡುತ್ತೆ. ಇದು ಕ್ಯಾರೆಕ್ಟರಿಸ್ಟಿಕ್ ಇದರ ಲ್ಯಾಡರ್ ಫ್ರೇಮ್ ಚಾಸಿ ಹಾಗೂ ಹಿಂದ್ಗಡೆ ರಿಜಿಡ್ ಆಕ್ಸಿಲ್ ಇರೋದಾಗಿರ್ಬೋದು, ಇದೆಲ್ಲ ಕಾರಣಗಳಿಂದ ಆಗುತ್ತೆ. ಹೈಟು ಕೂಡ ಜಾಸ್ತಿ ಇದೆ, ಸೊ ಬಾಡಿ ರೋಲ್ ತುಂಬ ಇದೆ. ನೋಡಿ ಸುಮ್ಮನೆ ಹಿಂಗೆ ಮಾಡ್ತೀನಿ, ಫುಲ್ ಒಳಗೆ ಕೂತವರೆಲ್ಲ ಹಿಂಗೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಬಿಟ್ಟರೆ ಇನ್ನೇನು ಬೇಕು, ಡ್ರೈವ್ ಎಕ್ಸ್ಪೀರಿಯನ್ಸು ಟ್ರೈಲ್ಸಲ್ಲೆಲ್ಲ ಸಖತ್ತಾಗಿದೆ. ಡೈಲಿ ಸಿಟಿ ಯೂಸಲ್ಲೂ ತುಂಬಾ ಈಸಿ ಬಿಕಾಸ್ ಆಟೋಮ್ಯಾಟಿಕ್ ಬಂದಿದೆ. ಹೈವೇಸಲ್ಲಿ ಏನಾದ್ರು ನೀವು ಒಂದು ಸ್ವಲ್ಪ ಒಳ್ಳೆ ಸ್ಟ್ರಾಂಗ್ ಸ್ಪೀಡ್ಸ್ ಮಾಡ್ತೀರಾ ಅಂದರೆ ನಿಮಗೆ ಡ್ರೈವ್ ಮೋಡ್ಸ್ ಇದೆ. ಸ್ಪೋರ್ಟಲ್ಲಿ ತುಂಬ ಒಳ್ಳೆ ಪವರ್ ಡೆಲಿವರಿ ಕೂಡ ಇದೆ. ಆ್ಯಂಡ್ ಟಾಪ್ ಸ್ಪೀಡ್ ಅಂತೂ ನೀವು ಟೊಯೋಟಾ ಇನೋವಾ ಆಗಿರ್ಬೋದು, ಫಾರ್ಚುನರ್ ಆಗಿರ್ಬೋದು, ಎಲ್ಲದರಲ್ಲೂ ನೋಡ್ತೀರಾ. ಇಷ್ಟು ದೊಡ್ಡ ಗಾಡಿ ಬೇರೆ ಸಣ್ಣ ಗಾಡಿಗಳಿಗಿಂತ ಸೂಪರ್ ಒಳ್ಳೆ ಸ್ಪೀಡಲ್ಲಿ ಹೈವೇಸಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಬಿಕಾಸ್ ವೆರಿ ಸ್ಟೇಬಲ್. ಇದೆಲ್ಲ ಒಟ್ಟು ಸೇರಿಸಿದ್ರೆ ದಿಸ್ ಈಸ್ ಅ ಗ್ರೇಟ್ ಕಾರ್ ಫಾರ್ ಪೀಪಲ್ ಹೂ ವಾಂಟ್ ದಟ್ ಔಟ್ಡೋರ್ ಲೈಫ್. ವೀಕ್ ಡೇಸಲ್ಲಿ ಸಿಟಿಲೂ ಯೂಸ್ ಮಾಡ್ಬೋದು, ಪಾರ್ಕಿಂಗ್ ಕಷ್ಟ, ಆದರೆ 360 ಡಿಗ್ರಿ ಕ್ಯಾಮ್ರಾ ಬಂದಿದೆ. ಕ್ವಾಲಿಟಿ ಏನು ತುಂಬ ಫಸ್ಟ್ ಕ್ಲಾಸ್ ಇಲ್ಲ, ಆದರೂ ಕೂಡ ಡೀಸೆಂಟ್ ಆಗಿದೆ. ಒಳ್ಳೆ ಪಾರ್ಕಿಂಗ್ ಗಿರ್ಕಿಂಗ್ ಮಾಡೋಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ಗಾಡಿ ದೊಡ್ಡದಿದೆ, ಸ್ವಲ್ಪ ಓಡ್ಸೋಕ್ಕೆ ಕಷ್ಟ ಆಗ್ಬೋದು, ಬಟ್ ವಿತ್ ಆಟೋಮ್ಯಾಟಿಕ್ ಇಟ್ಸ್ ಮೇಡ್ ಮಚ್ ಈಸಿ. ಈಗ ನನಗೆ ಈ ಗಾಡಿ ತಗೋಬೇಕು. ಸೊ ವೈಫಿಗೆ ಒಂದು ಕಾಲ್ ಮಾಡಿ ಒಪ್ಸೋಕ್ಕಾಗುತ್ತಾ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ ಹೇಳ್ತಿದ್ನಲ್ಲ, ಸಸ್ಪೆನ್ಷನ್ ಚೆನ್ನಾಗೇ ಇದೆ, ಆದರೆ ಎತ್ತಾಕುತ್ತೆ ಸ್ವಲ್ಪ ಬಿಕಾಸ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಚಾಸಿ. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಇದೆ, ವೈರ್ಲೆಸ್. ಹೇಳಕ್ಕೆ ಮರ್ತೋದೆ, ಈಗ ಹೇಳ್ತಾ ಇದ್ದೀನಿ ನೋಡಿ. ನಾನು ಶೂಟಿಗೆ ಬಂದಿದ್ದೀನಿ ಅಂತ ಗೊತ್ತು, ಫೋನೇ ಎತ್ತಲ್ಲ ಅನ್ಸುತ್ತೆ ಇವತ್ತು. ಇದಕ್ಕೆ ಫೋನ್ ಮಾಡ್ತೀನಿ ಅಂತಾನೂ ಗೊತ್ತಿತ್ತು. ಸೊ ಕಂಟ್ರೋಲ್ಸ್ ಎಲ್ಲ ಇದೆ, ಕ್ರೂಸ್ ಕಂಟ್ರೋಲ್ಸ್ ಇದೆ. ಏಡಾಸ್ ಮಿಸ್ ಆಗುತ್ತೆ ಬಿಕಾಸ್ ಬೇರೆ ದೇಶದಲ್ಲಿ ಏಡಾಸ್ ಕೂಡ ಸಿಗುತ್ತೆ ಈ ಗಾಡೀಲಿ. ಆಮೇಲೆ ಸ್ವಲ್ಪ ಕನ್ವೀನಿಯನ್ಸಸ್ ಅಥವಾ ಕಂಫರ್ಟ್, ಕ್ರೀಚರ್ ಕಂಫರ್ಟ್ಸ್ ಇದ್ದಿದ್ರೆ ಚೆನ್ನಾಗಿರೋದು. ಕಾಲ್ ಬರ್ತಾ ಇದೆ, ನೋಡೋಣ. ಹಾಯ್ ವೀಣಾ. ಹೈಲಕ್ಸ್ ಚೆನ್ನಾಗಿದೆ, ಓಡಿಸ್ತಾ ಇದ್ದೀನಿ, ನಿನ್ನ ಒಪ್ಸೋಣ ಅಂತ ಫೋನ್ ಮಾಡಿದೆ. ಏನಂತೀಯ, ತಗೊಳ್ಳೋಣ? ಅಲ್ಲ, ನೀನ್ ಕೊಡಿಸ್ತೀನಿ ಅಂತ ಹೇಳಿದ್ಯಲ್ಲ. ಉಪ್ಪಿನಕಾಯಿ ಹಾಕ್ತೀನಿ. ಗಾಡಿ ಯಾವ್ದು ಕೊಡಕ್ಕಾಗಲ್ಲ, ಇದೊಂದು ತಗೊಂಡ್ಬಿಡೋಣ ಲಾಸ್ಟ್. ಮುಂದೆ ಸೀಟ್ ಅಂತೂ ಫಸ್ಟ್ ಕ್ಲಾಸ್, ಆದರೆ ಹಿಂದೆ ಹೇಗಿದೆ ಇಲ್ಲಿ ನೋಡಿ, ಗ್ರ್ಯಾಬ್ ಹ್ಯಾಂಡಲ್ ಇದೆ 10 ಕೂರಕ್ಕೆ. ಹಿಂದೆ ಸೀಟು ಯಾವಾಗಲೂ ಹೈಲಕ್ಸಲ್ಲಿ ಪ್ರಾಬ್ಲಮ್ಮೇ ಬಿಕಾಸ್ ಬ್ಯಾಕು ಸ್ವಲ್ಪ ಅಪ್ರೈಟ್ ಆಗಿರುತ್ತೆ, ಸ್ಟ್ರೈಟಾಗಿ ಕೂತ್ಕೋಬೋದು. ಇದು ಮುಂದೆ ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಆರಾಮಾಗಿ ಕೂರಕ್ಕೆ. ಅದು ಬಿಟ್ಟರೆ ಒಂಚೂರು ಲೆಗ್ ರೂಮ್ ಎಲ್ಲ ಸಿಗುತ್ತೆ. ಇಲ್ಲಿ ಹೆಡ್ ರೂಮು ಸ್ವಲ್ಪ ಇದೆ, ಆದರೆ ತುಂಬ ಕಷ್ಟದಲ್ಲಿ ಕೂತ್ಕೋಬೇಕು. ಇದರಲ್ಲಿ ಬೂಟಲ್ಲಿ ಏನೂ ಇಡೋಕ್ಕಾಗಲ್ವಲ್ಲ. ಸೊ ಈಗ ನೋಡಿ, ನಾವು ಶೂಟ್ ಮಾಡ್ಬೇಕಾದ್ರೆ ಎಲ್ಲ ಕ್ಯಾಮ್ರಾ ಒಳಗೆ ಇಟ್ಟಿದ್ದೀವಿ, ಅದಕ್ಕೇನಾದರೂ ಕವರ್ ಹಾಕಿಸ್ಬೇಕು ಬೂಟಲ್ಲಿ ಶೂಟ್ ಮಾಡ್ಬೇಕಂದ್ರೆ. ಸೊ ಇದೆಲ್ಲ ಇಶ್ಯೂಸ್ ಇದೆ. ರೇರ್ ಸೀಟ್ ಯಾವಾಗಲೂ ಪ್ರಾಬ್ಲಮೇನೆ. ಬೆಸ್ಟ್ ಫಾರ್ 2 people ವಿತ್ ಅ ಸ್ಮಾಲ್ ಫ್ಯಾಮಿಲಿ. ಒಂದಿಬ್ಬರು ಮಕ್ಕಳಿದ್ರೆ ಕೂತ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ದೊಡ್ಡವರೆಲ್ಲ ಲಾಂಗ್ ಡ್ರೈವ್ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಈ ಗಾಡಿ ತೊಗೊಳ್ಳೋರಿಗೆ ದುಡ್ಡು ಲೆಕ್ಕನೇ ಇಲ್ಲ ಅಂತ ಹೇಳಿದೆ. ಸೊ ಎಷ್ಟೇ ಇದ್ರೂ ತಗೋತಾರೆ. ಆದರೆ ನಿಮಗೇನಾದರೂ ಈ ವಿಡಿಯೋ ನೋಡಿ ಈ ಥರ ಲೈಫ್ ಸ್ಟೈಲ್ ಬೇಕು, ಈ ಗಾಡಿ ಬೇಕು ಅಂತಿದ್ರೆ ಪ್ರೈಸ್ ಹೇಳ್ತೀನಿ ನೋಡಿ. 31.99 lakh ಅಂದರೆ 32 lakhsಗೆ ಸ್ಟಾರ್ಟ್ ಆಗುತ್ತೆ. ಅದು 4x2 ವೇರಿಯಂಟು. ಆದರೆ ನೀವೇನಾದರೂ ಇಂಥ ಜಾಗಕ್ಕೆ ಬಂದು ಆಫ್ ರೋಡ್ ಮಾಡಿ, ಸ್ವಲ್ಪ ಟ್ರೈಲ್ಸಲ್ಲೆಲ್ಲ ಓಡಿಸಿ, ಒಳ್ಳೆ ಸುಂದರವಾದ ಲೇಕ್ ಮುಂದೆ ಹಿಂಗೆ ತೆಕ್ಕೊಂಡು ಗಾಡಿ ಕೂತ್ಕೊಂಡು ಕ್ಯಾಂಪಿಂಗ್ ಮಾಡಬೇಕು, ಆ ಔಟ್ಡೋರ್ ಲೈಫ್ ಸ್ಟೈಲ್ ಬೇಕು ಅಂದರೆ 4x4ಅಲ್ಲಿ 2 ವೇರಿಯಂಟ್ ಬರುತ್ತೆ. GX, VX ಟಾಪ್ ಎಂಡು. ಅದು 36.7 lakhs rupees ಎಕ್ಸ್ ಶೋರೂಮ್ ಆಗುತ್ತೆ. ಸೊ ಇದು ಇದರ ಪ್ರೈಸಸ್. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಏನು ನೋಡಬೇಕು ಅಂದರೆ, ಈಗಿನ ಆಫೀಸಲ್ಲಿ ಕೂತ್ಕೊಳ್ಳೋ ಲೈಫು, ಅದರಿಂದ ಹೊರಗೆ ಬರಬೇಕು, ಏನಾದರೂ ಅಡ್ವೆಂಚರಸ್ ಮಾಡಬೇಕು ಅನ್ನೋರಿಗೆ ದಿಸ್ ಈಸ್ ದ ಪರ್ಫೆಕ್ಟ್ ವೆಹಿಕಲ್. ಇದರಲ್ಲಿ ಕ್ಯಾಂಪಿಂಗ್ ಫುಲ್ ಸೆಟಪ್ ಇಟ್ಕೊಂಡು ಬಂದು ಇಲ್ಲೇ ಟೆಂಟ್ ಪಿಚ್ ಮಾಡ್ಬೋದು. ಇಲ್ಲ ನಿಮ್ಗೆ ಏನಾದರೂ ಒಂದು ಕ್ಯಾಂಪರ್ ವ್ಯಾನ್ ಥರನೇ ರೆಡಿ ಮಾಡಬೇಕು, RV ಏನಂತನೂ ಕರಿಬೋದು ಅದನ್ನ.
ಅದು ಬೇಕು ಅಂದರೆ ಕ್ಯಾಂಪರ್ ಡೈನಮಿಕ್ಸ್ ಅಂತ ಅದನ್ನು ಶೋಕೇಸ್ ಕೂಡ ಮಾಡಿದ್ರು, ಅದ್ರದ್ದೊಂದು ಕ್ವಿಕ್ ಕ್ಲಿಮ್ಸ್ ತೋರಿಸ್ತೀವಿ. ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀವಿ, flywheel.kannada ಅಂತ ನಮ್ಮ ಹೊಸ ಪೇಜು, ಅಲ್ಲಿ ಹೋಗಿ ನೋಡ್ಬೋದು. ಸೊ ಈ ಟಬ್ನೇ ತೆಗೆದುಬಿಡ್ತಾರೆ ಕಂಪ್ಲೀಟಾಗಿ. ಟಬ್ ತೆಗೆದುಬಿಟ್ಟು ಆ ಜಾಗದಲ್ಲಿ ಒಂದು ಫುಲ್ ಅಲ್ಯೂಮಿನಿಯಂ ಬಾಕ್ಸ್ ಇರುವಂಥ ಕ್ಯಾಂಪರ್ ವ್ಯಾನ್ ರೆಡಿ ಮಾಡ್ತಾರೆ. ಅದರಲ್ಲಿ ನಿಮಗೆ ಬೆಡ್ ಬರುತ್ತೆ, ನಿಮಗೆ ಒಂದು ಪೋರ್ಟೇಬಲ್ ಟಾಯ್ಲೆಟ್ ಇರುತ್ತೆ, ಕೂತ್ಕೊಳ್ಳೋಕೆ ಜಾಗ ಇರುತ್ತೆ, ಒಂದು ಸಿಂಕ್ ಇದೆ, ಕಿಚನೆಟ್ ಇದೆ, ಹೊರಗಡೆ ಒಂದು ಶವರ್ ಕೂಡ ಇದೆ. ಸೊ ಇಷ್ಟೆಲ್ಲ ಮಾಡ್ಬೋದು. ವೆರಿ ವರ್ಸಟೈಲ್ ವೆಹಿಕಲ್. ಅದಕ್ಕೋಸ್ಕರ ಹೇಳೋದು ಹೈಲಕ್ಸು 195 ದೇಶದಲ್ಲಿ ಸೇಲ್ ಆಗುತ್ತೆ. ಆಮೇಲೆ ಇದನ್ನು ಅನ್ಕಿಲೇಬಲ್ ಅಂತಾರೆ. ಟಾಪ್ ಗೇರ್ ನಮಗೆಲ್ಲ ಗೊತ್ತೇ ಗೊತ್ತು. ಅವರು ಸುಮಾರು ವರ್ಷ ಮುಂಚೆ ಒಂದು ಹೈಲಕ್ಸ್ನ ತೊಗೊಂಡು ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟಿದ್ರು. ಏನೇನು ಮಾಡಿದ್ದಾರೆ ಅಂತಿಲ್ಲ, ಅದ್ರದ್ದೆಲ್ಲ ವಿಡಿಯೋ ನೀವು ನೋಡಿರ್ತೀರ. ಸೊ ಅಂಥ ಗಾಡಿ ಅಷ್ಟು ಲೆಜೆಂಡ್ರಿ, ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಆ್ಯಂಡ್ ಟೊಯೋಟಾ ಅವರ ರಿಲಯಬಿಲಿಟಿಗಂತೂ ಗೊತ್ತೇ ಗೊತ್ತು. ಗಾಡಿ ಅಂತೂ ಏನೂ ಆಗಲ್ಲ, ಒಳ್ಳೆ ಇಂಜಿನ್ ಕೂಡ ಇದೆ. ಸೊ ಇದನ್ನೆಲ್ಲ ಒಟ್ಟು ಸೇರಿಸಿದ್ರೆ ನಿಮ್ಗೇನು ಅನಿಸುತ್ತೆ, ಈ ಗಾಡಿ ನೀವು ತಗೋತೀರಾ? ಇದರ ಲುಕ್ಸ್ ಬಗ್ಗೆ ಏನಾದ್ರು ಅಭಿಪ್ರಾಯ ಇದ್ದರೆ ಕೆಳಗಡೆ ಕಾಮೆಂಟ್ಸಲ್ಲಿ ಸಿಕ್ಕಿ ಮತ್ತೊಂದು ವೀಡಿಯೋಲಿ ಸಿಗೋಣ. ನಾನಂತೂ ಇದನ್ನು ತಗೊಳಕ್ಕೆ ತುಂಬ ಆಸೆ ಪಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ. ಬಾಯ್ ಬಾಯ್.